ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ದೇವರಾಜ್ TN, ICAR ತಳಬಾಳ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋ ವಿಚಾರ ವಾಯುಗುಣ ಬದಲಾವಣೆ ನಿಜವೇ ಅಥವಾ ಸುಳ್ಳೆ. ವಾಯುಗುಣ ಬದಲಾವಣೆ ಆಗ್ತಿದೆ ಅಂತ ಹೇಳಕ್ಕೆ ಪುರಾವೆಯನ್ನು ಕೊಡುವಂತ ಅನೇಕ ವಿಚಾರಗಳು ನಮ್ಮ ಎದುರುಗಡೆನೇ ಇದೆ. ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಅನ್ನೋದು ನಿರಂತರ ನಮಗೆ ಗೊತ್ತಿದೆ, ನಿಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಅಂತ ಹೇಳ್ತೀವಿ. ಪ್ರಕೃತಿ ಯಾವಾಗಲೂ ಬದಲಾವಣೆಯನ್ನು ಬಯಸ್ತದೆ, ನಿಜ. ಆದ್ರೆ ಆ ಬದಲಾವಣೆ ಆಗುವ ಕ್ರಮ ಇದೆ, ಮತ್ತೆ ಆ ಒಂದು ರೇಟ್ ಆಫ್ ಚೇಂಜ್ ಅಂತೀವಲ್ಲ, ಆ ಇಂಟೆನ್ಸಿಟಿ ಅನ್ನೋದು ಬಹಳ ಶೀಘ್ರವಾಗಿ ಬಹಳ ತುರ್ತಾಗಿ ಆಗ್ತಿರೋದನ್ನ ನೋಡಿದಾಗ ಇದು ಸ್ವಲ್ಪ ಅಪಾಯಕಾರಿ ಅಂತ ಅನಿಸ್ಲಿಕ್ಕೆ ಶುರುವಾಗಿದ್ದು ಕಳೆದ ಒಂದು 2 ದಶಕಗಳ ಮೊದಲು. ಆ ನಂತರ ವಿಜ್ಞಾನಿಗಳು ಮತ್ತೆ ಪರಿಣತರು ಮತ್ತೆ ಕಾಳಜಿ ಉಳ್ಳಂತ ನಾಗರಿಕರು ಇದರ ಕಡೆ ಗಮನ ಹರಿಸಿದಾಗ ಅದು ಉಷ್ಣತೆ ಇರಬಹುದು, ಏರುತ್ತಿರುವಂತ ತಾಪಮಾನ ಇರಬಹುದು, ಅದರಿಂದ ಆಗ್ತಿರುವಂತ ಪ್ರವಾಹಗಳ ವಿಚಾರಗಳಿರ್ಬೋದು, ಆಮೇಲೆ ಅವು ಕೃಷಿ ಕ್ಷೇತ್ರದ ಮೇಲೆ ಮಾಡ್ತಿರುವಂತ ಪರಿಣಾಮ ಇರಬಹುದು. ಹೀಗೆ ಒಟ್ಟಾರೆ ಸಾಮಾನ್ಯ ಜನರ ಬದುಕು ಕೂಡ ಈ ವಿಚಾರದಿಂದ ದುಷ್ಪರಿಣಾಮವನ್ನು ಎದುರಿಸುತ್ತೆ ಅನ್ನೋ ವಿಚಾರ ಮನಗಂಡಾಗ ಅದು ಬಹಳ ಆಘಾತಕಾರಿಯಾದಂಥ ಅಂಶ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಯಿತು. ಹಾಗಾಗಿ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ವಿಶ್ವಸಂಸ್ಥೆಯ ಒಂದು ಮಾರ್ಗದರ್ಶನದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಅದರಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಕಾರ್ಬನ್ ಅನ್ನೋ ವಿಚಾರ. ಈ ಕಾರ್ಬನ್ ಅನ್ನೋದು ಗಾಳಿಯಲ್ಲಿ ಕಡಿಮೆ ಇರಬೇಕು, ಭೂಮಿಯಲ್ಲಿ ಜಾಸ್ತಿ ಇದ್ದಾಗ ಅದು ಅನುಕೂಲಕಾರಿಯಾಗಿರುತ್ತದೆ. ಆದರೆ ಅದು ಗಾಳಿಯಲ್ಲಿ ಜಾಸ್ತಿ ಆದರೆ, ಅದರ ಸಾಂದ್ರತೆ ಜಾಸ್ತಿ ಆದರೆ ಖಂಡಿತವಾಗಲೂ ಅದು ಅಪಾಯಕಾರಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿರುವಂತ ವಿಚಾರ. ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇದೆ. ಅದನ್ನ ಹೆಚ್ಚೆಚ್ಚು ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಈ ಮುಖಾಂತರ ಮಾಡಲಾಗ್ತಾ ಇದೆ, ಅನೇಕ ಕಾರ್ಯಕ್ರಮಗಳ ಮುಖಾಂತರ. ಗಾಳಿಯಲ್ಲಿ ಇಂಗಾಲ ಕಡಿಮೆ ಇದ್ದಾಗ ಕಡಿಮೆ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಗಿಡಗಳನ್ನ ಬೆಳೆಸಬೇಕಾಗ್ತದೆ, ವಿಶಿಷ್ಟವಾದಂಥ ಗಿಡಗಳನ್ನ ಬೆಳೆಸಬೇಕಾಗ್ತದೆ. ಹಾಗೇನೆ ನಾವು ಬೆಳೆಯುವಂತ ಬೆಳೆಗಳ ಮುಖಾಂತರ ಆ ಕಾರ್ಬನ್ ಅನ್ನ ನಾವು ಭೂಮಿಗೆ ಸೇರಿಸಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಅಂದ್ರೆ ಆ ಕಾರ್ಬನ್ ಅಂತ ಏನ್ ಹೇಳ್ತೀವಿ, ಇಂಗಾಲವನ್ನ ಭೂಮಿಯಲ್ಲಿ ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವಂತ ಬೆಳೆಗಳನ್ನ ನಾವು ಬೆಳಿಬೇಕಾಗ್ತದೆ. ಅದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕಾಗ್ತದೆ. ಆಮೇಲೆ ಹೆಚ್ಚು ಕಾರ್ಬನ್ ಅಥವಾ ಇಂಗಾಲ ಇರುವಂತ ಭೂಮಿ ಆದ್ರೆ ಅದು ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿಯನ್ನು ಪಡೀತದೆ. ಆದುದರಿಂದ ನಾವು ನೀರಿನ ಬೇಡಿಕೆಯನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಹಲವಾರು ರೀತಿಯ ವಿಚಾರಗಳು ವಾಯುಗುಣ ಬದಲಾವಣೆಯ ಚರ್ಚೆ ಶುರುವಾದಾಗ ನಮ್ಮ ಗಮನಕ್ಕೆ ಬರ್ಲಿಕ್ಕೆ ಶುರುವಾಗ್ತದೆ. ಅದು ನೇರ ನಮ್ಮ ಕೃಷಿ ಕ್ಷೇತ್ರಕ್ಕೆ, ಅದು ನಮ್ಮ ಫೇವರೇಟ್ ಕ್ಷೇತ್ರ ಆಗಿರೋದ್ರಿಂದ, ಅದರಲ್ಲಿ ನಾವು ನಮ್ಮ ಕರ್ಮ ಕ್ಷೇತ್ರವನ್ನಾಗಿ ಮಾಡ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಸಹಜವಾಗಿ ಹೋಗ್ತದೆ. ಹಾಗಾಗಿ ಕೃಷಿ ಕ್ಷೇತ್ರದ ಮೇಲೆ ಆಗ್ತಿರುವಂತಹ ದುಷ್ಪರಿಣಾಮಗಳು ನಮ್ಮ ಈ ವಾಯುಗುಣ, ಪರಿಸರ ಅಸಮತೋಲನದಿಂದ ಮತ್ತೆ ಪರಿಸರ ಬದಲಾವಣೆಯಿಂದ ಆಗ್ತಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಇದರಿಂದ ಬೆಳೆಗಳ ಇಳುವರಿ ಮೇಲೆ ಪರಿಣಾಮ ಆಗ್ತಾ ಇದೆ. ಹಾಗೇನೆ ಹೊಸ ರೀತಿಯ ಕೀಟ ರೋಗ ಬಾಧೆಗಳು ಬರ್ತಾ ಇದಾವೆ. ಇವುಗಳ ನಿರ್ವಹಣೆನೂ ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿದೆ. ಈ ಎಲ್ಲ ದೃಷ್ಟಿಯಿಂದ, ಅದರಲ್ಲೂ ತಾಪಮಾನದ ವಿಷಯ ಬಂದಾಗ ಅನೇಕ ಬೆಳೆಗಳು ಹೆಚ್ಚಿನ ತಾಪಮಾನಕ್ಕೆ ನಲುಗಿ ಇಳುವರಿಯನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೇನೆ ಅನೇಕ ಈ ಕೀಟ ಪ್ರಪಂಚದಲ್ಲಿ ಅನೇಕ ಕೀಟಗಳು ಕೂಡ ತಮ್ಮ ವಂಶಾಭಿವೃದ್ಧಿಯನ್ನ ಕೆಲವು ಜಾಸ್ತಿ ಮಾಡ್ಕೊಳ್ಳಕ್ ಸಾಧ್ಯ ಆಗ್ತಾ ಇದೆ. ಉಪಯುಕ್ತ ಅಂತ ಅನ್ಸ್ಕೊಂಡಿರೋ ಕೀಟಗಳು ತಮ್ಮ ವಂಶಾಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರುವಂತಹ ಸಂದರ್ಭನೂ ಇದೆ. ಉದಾಹರಣೆಗೆ ಜೇನು. ಹೀಗೆ ಅನೇಕ ರೀತಿಯ ದುಷ್ಪರಿಣಾಮಗಳು ವಾಯುಗುಣ ಬದಲಾವಣೆಯ ವಿಚಾರದಲ್ಲಿ ಆಗ್ತಾ ಇದ್ದಾವೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸ್ಥಳೀಯವಾದ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಬಹುದು, ಅಥವಾ ನಮ್ಮನ್ನ ನೀವು ಸಂಪರ್ಕಿಸೋದಾದ್ರೆ 9449586876 ನಮ್ಮ ಸಂಪರ್ಕ ಸಂಖ್ಯೆ. ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.